ಎಲೆಕ್ಷನ್ ನಲ್ಲಿ ಇವತ್ತು ವೋಟಿಂಗ್ 2 ಕ್ಷೇತ್ರಗಳಲ್ಲಿ ಹೇಗಿದೆ ಸಿದ್ಧತೆ? ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್. ಇದು ಮಿನಿ ಸಮರ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ದಾವಣಗೆರೆ ದಕ್ಷಿಣ ಗೆಲ್ಲೋರು ಯಾರು? ಬಾಗಲಕೋಟೆ ಕ್ಷೇತ್ರ ಗೆದ್ದು ಬೀಗೋರು ಯಾರು? 2 ಕ್ಷೇತ್ರಗಳಲ್ಲಿ ಕೆಲವೇ ಹೊತ್ತಲ್ಲಿ ವೋಟಿಂಗ್ ಶುರು ಆಗಲಿದೆ. ಬಾಗಲಕೋಟೆ ಕ್ಷೇತ್ರ ಗೆದ್ದು ಬೀಗೋರು ಯಾರು? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾರಿಗೆ ಗೆಲುವು ಸಿಗಲಿದೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಶುರು ಆಗುತ್ತೆ. 2 ಕ್ಷೇತ್ರಗಳಲ್ಲಿ ಭಾರಿ ಬಂದೋಬಸ್ತ್ ಮಾಡಲಾಗಿದೆ. ಬಹುನಿರೀಕ್ಷಿತ ಬೈ ಎಲೆಕ್ಷನ್ ಇವತ್ತು ವೋಟಿಂಗ್ ಶುರು ಮಾಡುತ್ತದೆ. ಮೇ 4ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಶುರು ಆಗುತ್ತೆ. ದಾವಣಗೆರೆಯಲ್ಲಿ ಸಮರ್ಥ್ ವರ್ಸಸ್ ಶ್ರೀನಿವಾಸ್ ದಾಸಕರಿಯಪ್ಪ ಹಾಗೂ ಬಾಗಲಕೋಟೆಯಲ್ಲಿ ಉಮೇಶ್ ವರ್ಸಸ್ ಚರಂತಿ ಮಠ ಪೈಪೋಟಿ ಇದೆ. ಗೆಲ್ಲೇಬೇಕಾಗಿರೋ ಒತ್ತಡದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ರೆ ಬಿಜೆಪಿ ನಾಯಕರಿಗೂ ಕೂಡ ಇದು ಪ್ರತಿಷ್ಠೆಯ ಕದನ ಆಗಿದೆ. ಇವತ್ತು ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಸೇರುತ್ತೆ. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ವೋಟಿಂಗ್ ನಡೆಯಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಶುರು ಆಗುತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಾಗೂ ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಬಹುನಿರೀಕ್ಷಿತ ಮಿನಿ ಸಮರ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗುತ್ತೆ. ಅಬ್ಬರದ ಪ್ರಚಾರವನ್ನ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಮಾಡಲಾಗಿದೆ. ಘಟಾನುಘಟಿ ನಾಯಕರೇ ಪ್ರಚಾರಕ್ಕೆ ಇಳಿದಿದ್ರು 2 ಕ್ಷೇತ್ರಗಳಲ್ಲೂ ಕೂಡ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಶುರುವಾಗಲಿದ್ದು ಯಾರಿಗೆ ಗೆಲುವು ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಮೇ 4ರಂದು ರಿಸಲ್ಟ್ ಅನೌನ್ಸ್ ಆಗಲಿದೆ. ಬಾಗಲಕೋಟೆಯಿಂದ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನೇರ ಸಂಪರ್ಕದಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್. ಹೇಗಿದೆ ಅಲ್ಲಿ ವಾತಾವರಣ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಶುರುವಾಗುತ್ತೆ. ಅಲ್ಲಿನ ಅಭ್ಯರ್ಥಿಗಳು ಬಂದಿದ್ದಾರಾ? ಹೇಗೆ ನಡೀತಾ ಇದೆ? ವಿನಾ, ಬಾಗಲಕೋಟೆ ಉಪಚುನಾವಣೆಗೆ ಇನ್ನೇನು ಮತದಾನ ಪ್ರಕ್ರಿಯೆಗೆ ಕೇವಲ ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಚುನಾವಣೆ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವಂತಹ ಸಿಬ್ಬಂದಿಗಳು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಮಸ್ಟಿಂಗ್ ಕಾರ್ಯ ಮುಗಿದ ಬಳಿಕ ಸಂಜೆ ವೇಳೆಗೆ ಆ ಮತದಾನ ಸಿಬ್ಬಂದಿ ಏನಿದ್ರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮತಗಟ್ಟೆಗೆ ತಲುಪಿದ್ರು. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಆದ ತಕ್ಷಣ ಮೊದಲಿಗೆ ಏನು ಮತಯಂತ್ರಗಳ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ. ಅದಾದ ಬಳಿಕ 2 ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಏಜೆಂಟ್ಗಳ ನಡುವೆ ಏಜೆಂಟ್ಗಳೇನಿರ್ತಾರೆ ಅವರ ಸಮ್ಮುಖದಲ್ಲಿ ಒಂದು ಅಣುಕ ಮತದಾನವನ್ನ ಮಾಡ್ತಾರೆ. ಯಾಕಂತಂದ್ರೆ ಇವಿಎಂ ಯಂತ್ರ ಅಂದ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಪರಿಶೀಲನೆಗಾಗಿ ಏನು ಪಕ್ಷಗಳ ಪ್ರಮುಖರು ಏನು ಏಜೆಂಟ್ ಇರ್ತಾರೆ ಅವರ ಸಮ್ಮುಖದಲ್ಲಿ ಅದನ್ನ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಒಂದಿಷ್ಟು ಅಣುಕ ಮತದಾನ ಕೂಡ ನಡೆಯುತ್ತೆ. ಅದಾದ ಬಳಿಕ 7 ಗಂಟೆಯಿಂದ ಅಧಿಕೃತವಾಗಿ ಏನು ಮತಕ್ಷೇತ್ರದಾದ್ಯಂತ ಸುಮಾರು 322 ಬೂತ್ಗಳಿದ್ದಾವೆ. 322 ಬೂತ್ಗಳಲ್ಲಿಯೂ ಕೂಡ ಅಧಿಕೃತವಾಗಿ ಮತದಾನ ಪ್ರಕ್ರಿಯೆ ಆರಂಭಗೊಳ್ಳುತ್ತೆ. ಏನು ಇದಕ್ಕಾಗಿನೇ 1564 ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಈಗಾಗಲೇ ಚುನಾವಣಾ ಆಯೋಗ ಗುರುತಿಸಿರುವುದರಿಂದಾಗಿ ಅಂತಲ್ಲಿ ಹೆಚ್ಚಿನ ರೀತಿಯಾದಂತಹ ಭದ್ರತೆಯನ್ನ ನೀಡಿದ್ದಾರೆ. ಇನ್ನು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ 2 ಕಡೆಯೂ ಕೂಡ ಮತದಾನ ಪ್ರಕ್ರಿಯೆ ಈಗಾಗಲೇ ಏನು ಮತದಾನ ಪ್ರಕ್ರಿಯೆಗೆ ಸಿದ್ಧತೆಗಳು ಭರದಿಂದ ಸಾಗಿದೆ ಅಂತಾನೆ ಹೇಳಬೇಕಾಗುತ್ತೆ. ವಿನಾ, ಮಂಜುನಾಥ್, ಇನ್ನು ಅಲ್ಲಿ ಸಿಬ್ಬಂದಿಗಳ ಕಾರ್ಯ ಹೇಗೆ ನಡೀತಾ ಇದೆ? ಸಿದ್ಧತೆ ಹೇಗೆ ನಡೀತಾ ಇದೆ? ವಿನಾ, ಈಗಾಗಲೇ ಸಿಬ್ಬಂದಿಗಳು ತಮ್ಮ ಅಂದ್ರೆ ಮತಯಂತ್ರಗಳನ್ನ ಸಿದ್ಧಪಡಿಸಿಕೊಂಡಿರುವಂತದ್ದು. ಅದರ ಜೊತೆಗೇನೆ ಏನು ಈಗ 7 ಗಂಟೆ ಒಳಗಾಗಿನೇ ಚುನಾವಣಾ ಸಿಬ್ಬಂದಿ ಮತ್ತು ಅಲ್ಲಿರ್ತಕ್ಕಂತಹ ಬೂತ್ ಏಜೆಂಟ್ ಏನಿರ್ತಾರೆ ಅಂದ್ರೆ 2 ಪಕ್ಷಗಳ ಬೂತ್ ಏಜೆಂಟ್ ಏನಿರ್ತಾರೆ ಆ 2 ಏಜೆಂಟ್ಗಳ ಮಧ್ಯೆ ಆ ಪರಿಶೀಲನೆಯನ್ನು ಮಾಡ್ತಾರೆ. ಅದಾದ ಬಳಿಕ ಏನು ಮತಯಂತ್ರಕ್ಕೆ ಸೀಲ್ ಅನ್ನು ಹಾಕುವಂತ ಕೆಲಸ ಆಗುತ್ತೆ. ಆ ಏನು ಪರಿಶೀಲನೆ ಆದ ಬಳಿಕ ಅಣುಕು ಮತದಾನ ಮುಕ್ತಾಯದ ಬಳಿಕ ಸೀಲ್ ಅನ್ನ ಹಾಕಿ ಅವರ ಸಮ್ಮುಖದಲ್ಲೇ ಮತದಾನ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡುವಂತ ಕೆಲಸ ಆಗುತ್ತೆ. ಇಲ್ಲಿ ವಿವಿಪ್ಯಾಟ್ ಕೂಡ ಇರೋದ್ರಿಂದಾಗಿ ವಿವಿಪ್ಯಾಟ್ ಮೂಲಕವೂ 2 ಪಕ್ಷದ ಏಜೆಂಟ್ಗಳು ಒಂದಿಷ್ಟು ಖಚಿತತೆಯನ್ನ ಪಡಿಸಿಕೊಂಡು ಏನು ಯಾವುದೇ ರೀತಿಯಾದಂತಹ ತೊಂದರೆಗಳಾಗದ ರೀತಿಯಲ್ಲಿ ಮತದಾನ ಪ್ರಕ್ರಿಯೆ ಹೇಗೆ ನಡೆಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ಧತೆಗಳು ಸಂಪೂರ್ಣವಾಗಿ ಮುಕ್ತಾಯಗೊಂಡಿರುವಂತದ್ದು. ವಿನಾ, ಥ್ಯಾಂಕ್ ಯು ಮಂಜುನಾಥ್. ಈಗ ದಾವಣಗೆರೆಯಿಂದ ನೇರ ಸಂಪರ್ಕದಲ್ಲಿ ಸಂಜಯ್ ಮಾಹಿತಿ ಕೊಡ್ತಾರೆ. ಸಂಜಯ್, ಅಲ್ಲಿ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಪ್ರಕ್ರಿಯೆಗೆ? ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೋಟಿಂಗ್ ಶುರು ಆಗುತ್ತೆ. ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ವೋಟಿಂಗ್ಗೆ? ಎಸ್ ವೀಣಾ, ಏನು ಈಗಾಗಲೇ ಮತದಾನ ಮಾಡಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ದಾವಣಗೆರೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ಏನು ಒಟ್ಟು 284 ಮತಗಟ್ಟೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿ ಅದರಲ್ಲಿ 76 ಸೂಕ್ಷ್ಮ ಮತಗಟ್ಟೆ ಅಂತೇಳಿ ಈಗಾಗಲೇ ಅದು ಗುರುತಿಸಲಾಗಿದೆ. ಈ ಎಲ್ಲ ಬೇಕಾದಂಥ ಸಿದ್ಧತೆಗಳನ್ನು ಪೊಲೀಸ್ ಭದ್ರತೆಗಳನ್ನು ಕೂಡ ಯಾವುದೇ ಅಹಿತಕರ ಘಟನೆ ನಡೆದಂತೆ ಈಗಾಗಲೇ ಎಲ್ಲ ಬಂದೋಬಸ್ತ್ಗಳನ್ನು ಕೂಡ ಈಗ ಚುನಾವಣಾ ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಇನ್ನೇನು ಮತದಾನಕ್ಕೆ
ಎಲ್ಲರೂ ಮತದಾರರು ಕೂಡ ಕಾತುರವಾಗಿ ಕಾಯ್ತಾ ಇರುವಂಥದ್ದು. ಈಗಾಗಲೇ ಏನು ಮತಗಟ್ಟೆ ಬಳಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ. ಏನು ಸರಿಯಾಗಿ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗೋ ಹಿನ್ನೆಲೆಯಲ್ಲಿ ಈಗಾಗಲೇ EVM ಮಿಷಿನ್ಗಳನ್ನು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಅಧಿಕಾರಿಗಳು ಕೂಡ ಕಾತುರದಿಂದ ಕಾಯ್ತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಸಂಜಯ್ ಮಾಹಿತಿಗೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲೂ ಭರದಿಂದ ಸಿದ್ಧತೆ ನಡೀತಾ ಇದೆ. ವೋಟಿಂಗ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗಬೇಕಾಗಿದೆ. ಮೇ 4ಕ್ಕೆ ಫಲಿತಾಂಶ ಹೊರಬೀಳಲಿದ್ದು ಮಿನಿ ಸಮರಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಬೈ ಎಲೆಕ್ಷನ್ ಹಿನ್ನೆಲೆ ಇವತ್ತು ವೋಟಿಂಗ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗಲಿದೆ. ಎರಡೂ ಕ್ಷೇತ್ರಗಳಲ್ಲಿ ಕೆಲವೇ ಹೊತ್ತಲ್ಲಿ ವೋಟಿಂಗ್ ಶುರು ಆಗುತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಾಗೂ ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ.